ಹೋಟೆಲಲ್ಲಿ ಮಾಡೋ ಥರ ಶಾವಿಗೆ ಬಾತ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಎಣ್ಣೆ ಕಾದಿದೆ, ಕಡಲೆ ಬೀಜ ಹಾಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗರ್ಗರಿ ಆಗೋ ತನಕ. ನೋಡಿ ಇದು ಗರ್ಗರಿ ಆಗಿದೆ. ಇವಾಗ ತೆಕ್ಕೊಂಬಿಡೋಣ, ಇಲ್ಲ ಸೀದೋಗ್ಬಿಡುತ್ತೆ. ಈಗ ಸ್ವಲ್ಪ ಸಾಸಿವೆ, ಈಗ ಸಾಸಿವೆ ಸಿಡಿತಾ ಇದೆ. ಈಗ ಕರಿಬೇವು ಹಾಕೊಳ್ಳಿ. ಈಗ ಒಂದು 5-6 ಒಣಮೆಣಸಿನ್ಕಾಯಿ ಉದ್ದಕ್ಕೆ ಸೀಳ್ಕೊಂಡಿರೋದು ಚೆನ್ನಾಗಿ ಫ್ರೈ ಮಾಡಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮೆಣಸಿನ್ಕಾಯಿ, ಒಂಚೂರು ಹಿಂಗು ಚೆನ್ನಾಗಿ ಇನ್ನು ಫ್ರೈ ಮಾಡಿ. ಹಿಂಗೂ ನೋಡಿ ಫ್ರೈ ಆಗಿದೆ. ಈಗ ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಫುಲ್ಲು ಹಸಿ ವಾಸನೆ ಹೋಗಬೇಕು, ಆ ಥರ ಫ್ರೈ ಮಾಡಿ. ಕೆಂಪು ಕಲರ್ ಆಗೋ ತನಕ ಫ್ರೈ ಮಾಡಿ. ಚೂರು ಉಪ್ಪು, ಈರುಳ್ಳಿ ಬೇಗ ಬೇಯುತ್ತೆ. ಸ್ವಲ್ಪ ಅರಿಶಿಣ, ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ. ಈಗ ಸಣ್ಣಕ್ಕೆ ಹಚ್ಕೊಂಡಿರೋ ಬೀನ್ಸ್, ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಇದು ಈಗ ಚೆನ್ನಾಗಿ ಬೇಯಬೇಕು, ಚೆನ್ನಾಗಿ ಫ್ರೈ ಮಾಡಿ. ಒಂದು 5-10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಬೀನ್ಸ್ ಕ್ಯಾರೆಟ್ನ. ನೋಡಿ ಈಗ ಬೀನ್ಸ್ ಕ್ಯಾರೆಟ್ ಎಲ್ಲ ಬೆಂದಿದೆ ಚೆನ್ನಾಗಿ. ಈಗ ಕೊನೆಗೆ ಸ್ವಲ್ಪ ನಿಂಬೆಹಣ್ಣು, ನೋಡಿ ಈಗ ಗೊಜ್ಜು ರೆಡಿ ಆಯಿತು. ಈಗ ಶಾವಿಗೆ ಬೇಯಿಸ್ಕೊಳ್ಳೋಣ. ಒಂದು ಪಾತ್ರೆಗೆ ನೀರು ಹಾಕಿ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ. ಶಾವಿಗೆ ಅಂಟಲ್ಲ ಆವಾಗ ಎಣ್ಣೆ ಹಾಕಿದ್ರೆ. ಈಗ ನೀರು ಚೆನ್ನಾಗಿ ಕುದೀಲಿ. ನೋಡಿ ನೀರು ಕುದೀತಾ ಇದೆ. ಈಗ ಶಾವಿಗೆ ಹಾಕ್ಕೊಳ್ಳೋಣ. ನೋಡಿ ಶಾವಿಗೆ ಹಾಕ್ಕೊತಾ ಇದ್ದೀನಿ. ನಾನು ಅನಿಲ್ ಶಾವಿಗೆ ಯೂಸ್ ಮಾಡಿದ್ದೀನಿ, ಅನಿಲ್ ಅಕ್ಕಿ ಶಾವಿಗೆ. ಚೆನ್ನಾಗಿ ಬೇಯಿಸ್ಬೇಕು ಒಂದು 5-10 ನಿಮಿಷ. ನೋಡಿ ಈಗ ಬೆಂದಿದೆ. ಈಗ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಬಿಡಿ. ಫುಲ್ಲು ತಣ್ಣಗಾಗಬೇಕು ಅದು. ಒಂಚೂರು ನೀರು ಇರಬಾರ್ದು, ಆ ಥರ ತಗೊಳ್ಳಿ.
ಸೋಸ್ಬಿಟ್ಟು ಹಾಕ್ಕೊಳ್ಳಿ. ನೋಡಿ ಈಗ ಶಾವಿಗೆ ಕಲಸೋಣ. ಗೊಜ್ಜಿಗೆ ನೋಡಿ ಶಾವಿಗೆ ತಣ್ಣಗಾಗಿದೆ. ತಣ್ಣಗಿರೋ ಶಾವಿಗೆ ಹಾಕಿ ಈಗ ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಕಡಲೆ ಬೀಜ, ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಹೋಟೆಲಲ್ಲಿ ಮಾಡೋ ಥರ ಶಾವಿಗೆ ಬಾತ್ ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ರುಚಿಯಾಗಿರುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.